ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಅನೇಕರು ಆನ್ಲೈನ್ ಮೂಲಕವಾಗಿಯೂ ಟಿವಿ ಮೂಲಕವಾಗಿಯೂ ಈ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಹೆಚ್ಚು ಹೆಚ್ಚಾಗಿ ಈ ದಿನದಲ್ಲಿ ಆಶೀರ್ವಾದಿಸಲಿ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ನಾವು ಹಾಡಿ ಆರಾಧಿಸೋಣ, ವಾಕ್ಯಗಳನ್ನು ಕೇಳಿಕೊಂಡು ನಾವು ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಸ್ವಾಮಿ, ಮತ್ತೊಮ್ಮೆ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಆರಾಧನೆಯೊಂದಿಗೆ ಬರುವಂತೆ ನಮಗೆ ಕೃಪೆ ಮಾಡಿದ್ದಿ. ಕಳೆದ ವಾರದಲ್ಲಿ ನಮ್ಮನ್ನು ಕಾದು ಕಾಪಾಡಿದ್ದಿ. ಎಷ್ಟೆಲ್ಲ ರೀತಿಯ ಹೋರಾಟಗಳು ತುಂಬಿದ ಲೋಕದಲ್ಲಿ, ಶೋಧನೆಗಳು, ಕಷ್ಟಗಳು, ಹೌದು, ಕಣ್ಣೀರಿನ ಪರಿಸ್ಥಿತಿಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿ ನಮಗೆ ಶಾಂತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿರುವೆ. ನೂತನ ವಾರದಲ್ಲಿ, ನೂತನ ದಿನದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿದ್ದೇವೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವವರಾಗಿದ್ದೇವೆ. ಸ್ವಲ್ಪ ಸಮಯ ನಾವು ಹಾಡಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ಪ್ರಾರ್ಥಿಸುವುದಕ್ಕೆ ಬಲಪಡಿಸು. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮ ಶರೀರಾತ್ಮ ಪ್ರಾಣಗಳಿಗೆ ನೀನು ಬಲ ಕೊಟ್ಟು ನಡೆಸು. ಹೌದು ಸ್ವಾಮಿ, ವಾರವಿಡಿ, ಹೌದು ಕರ್ತನೆ, ವರ್ಷವಿಡಿ, ಹೌದು ಕರ್ತನೆ, ಜೀವಮಾನವಿಡಿ ನಾವು ನಿನಗೆ ಆರಾಧನೆ ಮಾಡುವವರಾಗಿರುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವವರಾಗಿರುವಂತೆ ನಮಗೆ ನೀನು ಸಹಾಯ ಮಾಡು. ಈ ಹೊತ್ತು ಲೋಕದ ಎಲ್ಲೆಲ್ಲಿ, ಹೌದು ಸ್ವಾಮಿ, ಯಾವ್ಯಾವ ಭಾಗಗಳಲ್ಲಿ ಆರಾಧನಾ ಕೂಟಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ನಿನ್ನ ಪ್ರಸನ್ನತೆ ಇಳಿಯಲಿ. ಕೋಟ್ಯಂತರ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಕೋಟ್ಯಂತರ ಜನರು ಈ ದಿನದಲ್ಲಿ ಸಂಧಿಸಲ್ಪಡಲಿ. ಹೌದು ಸ್ವಾಮಿ, ನಮ್ಮ ಆರಾಧನೆ ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಏರಿ ಬರಲಿ ಸ್ವಾಮಿ. ಮುಂದಿನ ಭಾಗವನ್ನೆಲ್ಲ ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ದೇವರನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ಮುಂದಿನ ಸಮಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಂಥವರಾಗಿರೋಣ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾರದಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ತನ್ನ ಕೃಪೆಯನ್ನು ನಮಗೆ ತೋರಿಸಿದ್ದಾನೆ. ಅಲ್ಲೆಲ್ಲ ಕಳೆದ ವಾರ ಪೂರ್ತಿ ನಮ್ಮನ್ನು ಅದ್ಭುತಕರವಾಗಿ ನಡೆಸಿದ ಕರ್ತನು ಈ ವಾರದಲ್ಲಿ ಅಲ್ಲೆಲ್ಲ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸಿ ಸ್ತುತಿಸುವ. ಅಲ್ಲೆಲ್ಲೂಯ. ನಮ್ಮ ಕರ್ತನು ಆತನು ದೀನರನ್ನು ಧೂಳಿನಿಂದ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳೊಂದಿಗೆ ಕೂರಿಸುವ ಕರ್ತನಾಗಿದ್ದಾನೆ. ಹಾಲೆಲ್ಲೂಯ. ನಾವು ಹಾಡನ್ನಾಡುವ, ಅಪ್ಪ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೆ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕರು. ನಾವೆಲ್ಲರೂ ಸೇರಿ ಹಾಡುವ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. Hallelujah, 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 hallelujah. ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ
ಎಲ್ಲ ಶಾಪ ನೀಗಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿದೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿದೆ Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿದೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ ನನ್ನ ನುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿದೆ Hallelujah, 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 hallelujah. Hallelujah, hallelujah, amen. ನಮ್ಮನ್ನು ಮರಣದ ಬಾಗಿಲಿನಿಂದ ತಪ್ಪಿಸಿದ ಕರ್ತನ ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾನೆ ಹಲ್ಲೆಲೂಯಾ. ಆತ ಜೀವದಿಂದ ಎದ್ದ ಕರ್ತನ ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಆಡುವಪ್ಪ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಹಳ ಬಂಗಾರ. ಹಲ್ಲೆಲೂಯಾ. ನೀನಿರುವೆ ನನಗೆ ಭಯವೇ ಇಲ್ಲಪ್ಪ, ನೀನಿರುವೆ ನಮಗೆ ಸೋಲೆ ಇಲ್ಲ ಕರ್ತನೆ. ಹಲ್ಲೆಲೂಯಾ. ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ.
ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು, ತೋರುತ್ತ ಬರುವೆ ಸುಧಾರಿಯ, ತೋರುತ್ತ ಬರುವೆ ಸುಧಾರಿಯ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆ ನೀ, ಪರಲೋಕದ ಬಲ ನೀಡಿದೆ ನೀ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಅನುದಿನವೂ ನೀ ನನ್ನೊಡನಿಸು, ಅನುದಿನವೂ ನೀ ನನ್ನೊಡನಿಸಿ, ಹಗಲಿರುಳು ನನ್ನ ಸಹಾಯನಿ, ಹಗಲಿರುಳು ನನ್ನ ಸಹಾಯನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಹಾಲೆಲೂಯಾ. ಆತ ನಮ್ಮೊಂದಿಗಿರುವಾಗ ನಮಗೆ ಸೋಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಜಯ ಉಂಟು. ಹಾಲೆಲೂಯಾ, ಹಾಲೆಲೂಯಾ. ನಾವು ಯಾಡಾಡುವ ಅಪ್ಪ ತಂದೆ ದೇವ, ಅಪ್ಪ ನನ್ನ ಸರ್ವವು ನೀನೇ ಸ್ವಾಮಿ, ನೀನಿದ್ದರೆ ನನಗೆ ಸಾಕಪ್ಪ. ಹಾಲೆಲೂಯಾ. ಯಾಡ ನಡೆದು ಸ್ತುತಿಸುವ.
ಸಾಲದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ನನ್ನಾನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಎಲ್ಲರೂ ಸೇರಿ ಹೇಳುವ ನನ್ನ ಸರ್ವವು ನೀನೇ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ಎಲ್ಲರೂ ಸೇರಿ ಹೇಳುವ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ
ಅದು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ. ಆತನ ಪ್ರೀತಿ ಅದು ಸಿಹಿ ಜೇನಿಗಿಂತವೂ ಮಧುರವಾದದ್ದು. ಹಾಲೆಲೂಯ. ಆತನ ಸನ್ನಿಧಿಯಲ್ಲಿ ನಮಗೆ ಸಂತೋಷ ಉಂಟು ಪ್ರಿಯರೇ. ಹಾಲೆಲೂಯ. ನಾವು ಹಾಡುವ ಯೆಹೋವ ಈರೆ ನನಗೆಲ್ಲವೂ ನೀನೆ, ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ನಾವು ಬೇಡುವುದಕ್ಕಿಂತಲೂ ನಮ್ಮ ಯೋಚನೆಗಳಿಗಿಂತಲೂ ಅಧಿಕವಾಗಿ ಆಮೇಲೆ ಹಾಲೆಲೂಯ ಹಾಲೆಲೂಯ ಮಾಡುವ ಕರ್ತನು ನೀನಾಗಿದ್ಯಪ್ಪ. ಹಾಗಾಗಿ ನಿನಗೆ ಆರಾಧನೆ ಸ್ವಾಮಿ. ಹಾಲೆಲೂಯ. ಸಂಧಿಸುವೆ
ಪ್ರಾರ್ಥನೆಯನ್ನು ಕೇಳುವ ಕರ್ತನು, ನಮ್ಮನ್ನು ಪ್ರೀತಿಸುವ ಕರ್ತನು ನೀನಪ್ಪ. ನಿನ್ನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ ಕರ್ತನೆ. ಅಪ್ಪ, ನಮ್ಮ ಅಗತ್ಯಗಳನ್ನು ಅಪ್ಪ ನೀನು ಪೂರೈಸುವ ಕರ್ತನು. ಒಂದೊಂದು ದಿನವೂ ನಮ್ಮನ್ನು ಅತಿಶಯವಾಗಿ ಅದ್ಭುತಕರವಾಗಿ ನಮ್ಮನ್ನು ನಡೆಸುವ ಕರ್ತನು ನೀನಾಗಿದ್ದೀಯಪ್ಪ. ಅಪ್ಪ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಅಪ್ಪ ನಮ್ಮನ್ನು ಬಲಪಡಿಸಿದ್ದಿ ಅಪ್ಪ. ಪವಿತ್ರ ಆತ್ಮನಿಂದ ನಮ್ಮನ್ನು ಬಲಪಡಿಸಿದ್ದಿ. ಸ್ತೋತ್ರ ಕರ್ತನೆ. ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವ ಕರ್ತನು ನೀನಾಗಿದ್ದೀಯಪ್ಪ. ನನ್ನ ಸೇವಕರನ್ನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಕೂಟದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲರನ್ನು ಅಪ್ಪ, ಮುಂದಿನ ಭಾಗದಲ್ಲೂ ಭಾಗವಹಿಸುವ ಎಲ್ಲರನ್ನು ನೀನು ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥ ಕೃಪೆಯನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ನಮ್ಮ ಕರ್ತನು ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ನಿಜವಾಗಿ ನಾವು ನಮ್ಮ ಆಂತರ್ಯದಲ್ಲಿ ಬಲವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಮತ್ತು ದೇವರ ವಾಕ್ಯ ಇದು ನಮ್ಮ ಆತ್ಮಿಕ ಜೀವಿತಕ್ಕೆ ಆಹಾರವಾಗಿದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ. ನಾವು ಪ್ರಾರಂಭದಲ್ಲಿ ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ 91ನೇ ಕೀರ್ತನೆ ಅದರ 16ನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಂಥವರಾಗಿರೋಣ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಈ ಕೀರ್ತನೆಯಲ್ಲಿ ಬಹಳ ಸ್ಪಷ್ಟವಾಗಿ ಅನೇಕ ಸಂಗತಿಗಳು ಯೇಸು ಸ್ವಾಮಿಗೆ ಸಂಬಂಧಪಟ್ಟಂಥ ಸಂಗತಿಗಳಿದ್ದಾವೆ. ಇನ್ನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಿಗೆ ಸಿಗುವಂಥ ರಕ್ಷಣೆ, ಆಶೀರ್ವಾದ, ಸಂರಕ್ಷಣೆ, ಸೌಖ್ಯ, ಬಿಡುಗಡೆಗಳ ಕುರಿತಾಗಿರುವ ವಾಕ್ಯಗಳು ಈ ಕೀರ್ತನೆಯಲ್ಲಿ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದರಲ್ಲಿ ಈ 91ನೇ ಕೀರ್ತನೆಯಲ್ಲಿ ಅದರ 11, 12ನೇ ವಾಕ್ಯಗಳನ್ನು ಯೇಸು ಸ್ವಾಮಿಯನ್ನು ಶೋಧನೆಗೆ ಒಳಪಡಿಸುವಂಥ ಸಮಯದಲ್ಲಿ ಯೇಸು ಸ್ವಾಮಿಯ ಹತ್ತಿರ ಬಂದುಕೊಂಡು ಸೈತಾನ್ ಹೇಳಿದ್ದ, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಅಂತ ಬರೆದಿದೆಯಲ್ಲ, ಹಾಗಾಗಿ ನೀನೇನು ಮಾಡು, ಕೆಳಗೆ ಜಿಗಿ, ದೇವದೂತರು ನಿನ್ನನ್ನು ಎತ್ತಿಕೊಳ್ಳುವರಲ್ಲ ಎಂಬುದಾಗಿ. ನೋಡಿ, ಸೈತಾನ ಸಂದರ್ಭವನ್ನು ತಪ್ಪಿಸಿಕೊಂಡು ದೇವರನ್ನ ಪರೀಕ್ಷಿಸುವುದಕ್ಕಾಗಿ ಈ ವಾಕ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಯೇಸು ಸ್ವಾಮಿಗೆ ಪ್ರೇರೇಪಣೆ ಕೊಡಲಿಕ್ಕೆ ಬಂದಿದ್ದ. ಅನೇಕ ಸಂದರ್ಭಗಳಲ್ಲಿ ಹೀಗೆ ಸೈತಾನ ಜನರಿಗೆ ದೇವರ ವಾಕ್ಯದ ಮೂಲಕವಾಗಿಯೂ ಕೂಡ ಕನ್ಫ್ಯೂಷನ್ ಮಾಡಲಿಕ್ಕೆ ನೋಡುವಾತನಾಗಿದ್ದಾನೆ. ದೇವರ ವಾಕ್ಯ ನಮ್ಮ ಕನ್ಫ್ಯೂಷನ್, ನಮ್ಮ ಗಲಿಬಿಲಿ ಗೊಂದಲಗಳನ್ನು ತೆಗೆದುಹಾಕಿ ನಮಗೆ ಸಂತೋಷ, ಸಮಾಧಾನ, ಆತ್ಮಿಕ ಬಲ ಕೊಡುವಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಸಂದರ್ಭವನ್ನು ತಪ್ಪಿಸಿ, ಅದರ ಅರ್ಥವನ್ನು ತಪ್ಪಿಸಿ ಜನರ ಒಳಗೆ ದುರ್ಬೋಧನೆಗಳನ್ನು ಬಿತ್ತಲಿಕ್ಕೆ, ಮಾತ್ರವಲ್ಲ ಎಕ್ಸ್ಟ್ರೀಮ್ ಬೋಧನೆಗಳನ್ನು ಬಿತ್ತಲಿಕ್ಕೆ ಸೈತಾನ ಈ ವಾಕ್ಯದ ಮೂಲಕವಾಗಿಯೂ ಕೂಡ ಕೆಲವೊಮ್ಮೆ ಪ್ರಯತ್ನಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಕೀರ್ತನೆ ಬಹಳ ಪ್ರಾಮುಖ್ಯವಾದಂಥದ್ದು. ಹಾಗಾಗಿ ಈ ಇಡೀ ಸತ್ಯವೇದ ಗ್ರಂಥ, ಬೈಬಲ್ ಗ್ರಂಥವನ್ನು ಓದುವಾಗ ಪ್ರಾರ್ಥನೆಯೊಂದಿಗೆ ನಾವು ಓದಬೇಕು. ದೇವರೇ, ಈ ವಾಕ್ಯ ಯಾವ ಅರ್ಥದಲ್ಲಿ ನೀನು ಬರೆದಿದ್ದೀಯೋ ಅದೇ ಅರ್ಥದಲ್ಲಿ ನಾನು ಗ್ರಹಿಸಿಕೊಳ್ಳಲಿಕ್ಕೆ ಯಾವ ರೀತಿ ನಾನು ಜೀವಿಸಬೇಕು ಎಂಬುದಾಗಿ ನೀನು ಉದ್ದೇಶಿಸಿದ್ದಿ ವಾಕ್ಯಗಳ ಮೂಲಕವಾಗಿ, ಅದೇ ರೀತಿ ನಾನು ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ನೋಡ್ತೇವೆ, ಆ ಕೊನೆಯ ಭಾಗವನ್ನು ಮಾತ್ರ ತೆಗೆದುಕೊಳ್ಳುವಾಗ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ದೀರ್ಘಾಯುಷ್ಯ ಬೇಕಾದರೆ ನಮಗೆ ರಕ್ಷಣೆ ಬೇಕು. ದೀರ್ಘಾಯುಷ್ಯದಿಂದ ನಾವು ಜೀವಿಸಬೇಕಾದ್ರೆ ನಮಗೆ ಲೋಕದಲ್ಲಿ ನಮಗೆ ರಕ್ಷಣೆ ಬೇಕು. ಯಾವ ಅರ್ಥದಲ್ಲಿ ಎಂಬುದಾಗಿ ನಾನು ಹೇಳ್ತೇನೆ ಮತ್ತು ಅದರ ಆತ್ಮಿಕ ಭಾಗಗಳಿಗೆ ದೇವರು ನಡೆಸಿದ ಹಾಗೆ ನಾವು ಮುಂದಕ್ಕೆ ಹೋಗೋರಾಗಿದ್ದೇವೆ. ಈ ಲೋಕದಲ್ಲಿ ಅಲ್ಪಾಯುಷ್ಯ, ಅರ್ಧಾಯುಷ್ಯ, ಶತಾಯುಷಿ ಅಥವಾ ದೀರ್ಘಾಯುಷಿ, ಈ ರೀತಿ ಬಹಳಷ್ಟು ರೀತಿಯ ಆಯುಷ್ ಕಾಲಗಳಿದ್ದಾವೆ. ಅಲ್ಪಾಯುಷ್ಯ, ಸ್ವಲ್ಪ ಕಾಲ ಬದುಕಿ ಸತ್ತು ಹೋಗುವಂಥ ವ್ಯಕ್ತಿಗಳು, ಪ್ರಾಣ ಬಿಡುವಂಥ ವ್ಯಕ್ತಿಗಳು. ಮಧ್ಯ ಆಯುಷ್ಯ ಅಥವಾ ಸ್ವಲ್ಪ ಒಂದು ನಡು ಪ್ರಾಯದಲ್ಲಿ
ಪ್ರಾಣವನ್ನು ಕಳಕೊಳ್ಳುವಂಥವರು. ಇನ್ನು ದೀರ್ಘಾಯುಷ್ಯ ಭಾಳ ಕಾಲ ಬದುಕ್ತಾರೆ. ಶತಾಯುಷಿಗಳು 100 ವರ್ಷ ಕಾಲ ಬದುಕುವಂಥವರು. ಹೀಗೆ ಬಹಳ ರೀತಿಯ ಆಯುಷ್ ಕಾಲಗಳು ಲೋಕದಲ್ಲಿಯ ಮನುಷ್ಯರಿಗೆ ದೇವರು ಕೊಡೋಣ ಮಾಡಿದ್ದಾರೆ ಅಥವಾ ದೇವರು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ಇಲ್ಲಿ ದೀರ್ಘಾಯುಷ್ಯವನ್ನು, ದೀರ್ಘಕಾಲದ ಆಯುಷ್ಯವನ್ನು ದೇವರು ಕೊಡ್ತಾರೆ ಅಥವಾ ತೃಪ್ತಿಪಡಿಸುವೆನು ಅಂತ ಹೇಳ್ತಿದ್ದಾರೆ. ಸಾಕಾಗುವಷ್ಟು ಕಾಲ ದೇವರು ನಮಗೆ ಸಾಕಾಗುವಷ್ಟು ಕಾಲ ಬಾಳಿದ್ದೇನೆ, ಬದುಕಿದ್ದೇನೆ, ಸಾಕು ಸ್ವಾಮಿ, ಇನ್ನು ಈ ಲೋಕದ ಜೀವಿತ ಸಾಕು, ನಿನ್ನ ಬಳಿಗೆ ನಾನು ಬರಬೇಕು. ನೋಡಿ, ಆ ಸಿಮಿಯೋನ ಎಂಬಂಥ ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಯೇಸು ಆತ ಒಬ್ಬ ಪ್ರಾರ್ಥನೆಯ ಮನುಷ್ಯನಾಗಿದ್ದ. ದೇವರ ಬಳಿ ಪ್ರಾರ್ಥನೆ ಮಾಡಿ ದೇವರ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ದೇವರ ಪವಿತ್ರಾತ್ಮನ ಮೂಲಕ ಆತನಿಗೆ ಪ್ರವಾದನೆಯ ನುಡಿ ಸಿಕ್ಕಿತ್ತು. ಏನಂದರೆ, ದೇವರು ಕಳುಹಿಸುವ, ತಂದೆಯಾದ ದೇವರು ಕಳುಹಿಸುವ ಮೆಸ್ಸಿಯನನ್ನು, ಕ್ರಿಸ್ತನನ್ನು ಕಾಣುವವರೆಗೆ ನೀನು ಸಾಯುವುದಿಲ್ಲ. ಆತನು ದೇವರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದು ಅದಾಗಲೇ ದೇವರಿಗೆ ಸಮರ್ಪಿಸುವುದಕ್ಕೆ ತಂದಿದ್ದಂಥ ಆ ಚಿಕ್ಕ ಮಗುವಾಗಿದ್ದಂಥ ಯೇಸುವನ್ನು ಕೈಗೆ ಎತ್ತಿಕೊಂಡು ಆತ ಹೇಳ್ತಿದ್ದಾನೆ, ನಿನ್ನ ಮಾತು ಒಡೆಯನು ಮಾಡಿದ ಅಥವಾ ನಿನ್ನ ಮಾತು ನೆರವೇರಿತು, ನಿನ್ನ ದಾಸನು ಸಮಾಧಾನದಿಂದ ಹೋಗುವುದಕ್ಕೆ ಅಪ್ಪಣೆಯಾಯಿತು. ದೇವರಿಗೆ ಸ್ತೋತ್ರ. ಇನ್ನು ಸಮಾಧಾನದಿಂದ ಈ ಭೂಮಿಯಿಂದ ಹೋಗ್ತೇನೆ, ಯಾಕಂದರೆ ನಿನ್ನ ಮಾತು ನೆರವೇರಿತು, ತೃಪ್ತಿಯಾಯಿತು, ಬಾಳಿ ನನಗೆ ಸಂತೃಪ್ತಿ ಆಯಿತು, ಸಾಕಾಯಿತು. ಅಥವಾ ನಿರಾಶೆಯಿಂದ ಸಾಕಾಯಿತು ಅಂತಲ್ಲ, ಆತ ತೃಪ್ತನಾಗಿ ಸಾಕಾಯಿತು ಎಂಬುದಾಗಿ ನೋಡಿ ಆ ರೀತಿ ಆಶೀರ್ವದಿಸ್ತಾನೆ. ಆದರೆ ಅದಕ್ಕೆ ರಕ್ಷಣೆ ಬೇಕು ಎಂಬುದಾಗಿ, ಭೌತಿಕವಾದ ರಕ್ಷಣೆ. ಯಾಕಂದರೆ ಕಾಯಿಲೆಗಳಿಂದ ರಕ್ಷಣೆ ಬೇಕು, ಅಪಾಯಗಳಿಂದ ರಕ್ಷಣೆ ಬೇಕು. ಸೈತಾನ ಯಾವ ಮನುಷ್ಯ ಕೂಡ ಈ ಲೋಕದಲ್ಲಿ ಬದುಕಿ ದೇವರ ಸೇವೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಅವನು ಇಷ್ಟಪಡುವುದಿಲ್ಲ. ಅವನು ಬೇರೆ ಬೇರೆ ರೀತಿಯಲ್ಲಿ ಆಯುಷ್ಯವನ್ನು ಕೊನೆಗಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ನೋಡಿ, ರೋಗಗಳಿಂದ, ಅಪಾಯಗಳಿಂದ, ಮಾತ್ರವಲ್ಲ ಸೈತಾನ ಹೋರಾಟಗಳಿಂದ ರಕ್ಷಣೆ ಬೇಕಾಗ್ತದೆ. ಹಾಗಾದರೆ ರಕ್ಷಣೆಗೂ ದೀರ್ಘಾಯುಷ್ಯಕ್ಕೂ ಬಹಳ ಒಂದು ನಿಕಟವಾದಂಥ ಸಂಬಂಧ ಇದೆ. ರಕ್ಷಣೆ ಇಲ್ಲದೆ ದೀರ್ಘಾಯುಷ್ಯದಿಂದ ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ತಾಯಿಯ ಉದರದಲ್ಲಿರುವಾಗ ಒಂದು ರಕ್ಷಣೆ ಇಲ್ಲದಿದ್ದರೆ ನಮಗೆ ತಾಯಿಯ ಉದರದಿಂದ ಹೊರಗೆ ಬಂದು ಈ ಭೂಮಿಯಲ್ಲಿ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ತಾಯಿಯ ಉದರದಿಂದ ಹೊರಗೆ ಬಂದ ಮೇಲೆ ಈ ಲೋಕದಲ್ಲಿ ನಾವು ಎಷ್ಟು ಕಾಲ ಜೀವಿಸಬೇಕಾದರೂ ಲೋಕದಲ್ಲಿ ನಮಗೆ ರಕ್ಷಣೆ ಬೇಕಾಗ್ತದೆ. ಹಾಗೆಯೇ ಇದರ ಇನ್ನೊಂದು ಅರ್ಥಕ್ಕೆ ನಾವು ಬರುವಾಗ, ನಾವು ನಿತ್ಯ ಕಾಲದಲ್ಲಿ ಅಥವಾ ನಿಜವಾದ ದೀರ್ಘಾಯುಷ್ಯ, ಯುಗ ಯುಗಾಂತರಗಳ ಕಾಲ ಜೀವಿಸುವಂಥ ಆ ಒಂದು ಆಯುಷ್ಯ ನಮಗೆ ಬೇಕಾದರೂ ಕೂಡ ನಮಗೆ ಏನು ಬೇಕಾಗ್ತದೆ? ರಕ್ಷಣೆ ಬೇಕಾಗ್ತದೆ. ಆ ರಕ್ಷಣೆ ಎಂಥದ್ದು? ಅದು ನಾಶದಿಂದ, ನರಕದಿಂದ, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ರಕ್ಷಣೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾಶ, ನರಕ, ಶಿಕ್ಷೆ ಇಂದ ತಪ್ಪಿಸಿಕೊಳ್ಳುವಂಥ ಒಂದು ರಕ್ಷಣೆ. ಆ ರಕ್ಷಣೆಯನ್ನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ನಮಗೆ ಕೊಡುವಾತನಾಗಿದ್ದಾನೆ. ನೋಡಿ, ಶಿಲುಬೆ ಮೇಲೆ ಅವರು ಎಲ್ಲವನ್ನು ಹೊತ್ತುಕೊಂಡು ನಮ್ಮ ಪಾಪ, ಶಾಪ, ರೋಗ, ನಮ್ಮ ಮೇಲೆ ಬಂದಿದ್ದಂಥ ಎಲ್ಲ ಶಿಕ್ಷೆಗಳನ್ನು ಹೊತ್ತುಕೊಂಡು ನಾವು ಅನುಭವಿಸಬೇಕಾದ ಎಲ್ಲ ನಿಂದೆ, ಅಪಮಾನಗಳನ್ನು ಅವರು ಶಿಲುಬೆ ಮೇಲೆ ಅನುಭವಿಸಿಕೊಂಡು ಅಲ್ಲಿ ನಾವು ಕೈಬಿಡಲ್ಪಡತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಕೈಬಿಡಲ್ಪಟ್ಟವರಾಗಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂಬುದಾಗಿ ಅಲ್ಲಿ ಕೂಗಿ ಮೊರೆಯಿಡುತ್ತಾ ಕೊನೆಗೆ ಅಲ್ಲಿ ಎಲ್ಲವೂ ನೆರವೇರಿತು, ತೀರಿತು, ಎಲ್ಲ ತೀರಿತು. ಮನುಷ್ಯನ ರಕ್ಷಣೆಗಾಗಿ, ನನ್ನ ಮತ್ತು ನಿಮ್ಮ ರಕ್ಷಣೆಗಾಗಿ ಮಾಡಬೇಕಾದದ್ದೆಲ್ಲ ಮಾಡಿ ತೀರಿಸಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಪ್ರಾಣವನ್ನು ತಂದೆಯಾದ ದೇವರ ಕರಗಳಲ್ಲಿ ಒಪ್ಪಿಸಿ ಅವರು ಪ್ರಾಣ ಬಿಟ್ಟರು ಎಂಬುದಾಗಿ, ಆತ್ಮವನ್ನು ತಂದೆಯಾದ ದೇವರ ಕರಗಳಲ್ಲಿ ಒಪ್ಪಿಸಿ ಅವರು ಪ್ರಾಣ ಬಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಮಗಾಗಿ ಅವರು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಂಥವರಾಗಿದ್ದಾರೆ. ಹಾಗಾಗಿ ಹೌದು, ಭೌತಿಕ ದೀರ್ಘಾಯುಷ್ಯಕ್ಕೆ ನಮಗೆ ರಕ್ಷಣೆ ಯಾವ ರೀತಿ ಅವಶ್ಯಕವೋ, ಆತ್ಮಿಕ ದೀರ್ಘಾಯುಷ್ಯ ಅಥವಾ ಯುಗ ಯುಗಾಂತರಗಳ ಆಯುಷ್ಯ ಅಥವಾ ಅಂತವಿಲ್ಲದಂಥ ಆ ಒಂದು ದೀರ್ಘಾಯುಷ್ಯಕ್ಕೆ ಹೌದು ನಮಗೆ
ನಮಗೆ ರಕ್ಷಣೆ ಬೇಕು. ಈ ಎರಡೂ ರಕ್ಷಣೆಯನ್ನು, ಭೌತಿಕ ರಕ್ಷಣೆಯನ್ನು, ಆತ್ಮಿಕ ರಕ್ಷಣೆಯನ್ನು ನಮಗೆ ಕೊಡುವ ಆತನು ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯೇ ಆಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ ಅದಕ್ಕೆ ವಿಶೇಷವಾದ ರಕ್ಷಣೆ. ನೋಡಿ, ಸಾಧಾರಣ ರಕ್ಷಣೆ ಅದು ಲೋಕದಲ್ಲಿರುವ ಎಲ್ಲರಿಗೆ, ನಮಗೂ ಎಲ್ಲರಿಗೂ ದೇವರು ಕೊಡುವಂಥ ರಕ್ಷಣೆ. ಆ ರಕ್ಷಣೆಯಿಂದಲೇ ನಾವು ಹುಟ್ಟಿದ್ದೇವೆ, ಬದುಕಿದ್ದೇವೆ, ಬಾಳಿದ್ದೇವೆ, ದೀರ್ಘಾಯುಷ್ಯದಿಂದ ಈ ಲೋಕದಲ್ಲಿ ಇಂದಿನವರೆಗೆ, ಇನ್ನು ದೇವರ ಚಿತ್ತ ಇರುವ ಕಾಲದವರೆಗೆ ನಾವು ಜೀವಿಸುವವರಾಗಿದ್ದೇವೆ. ಅದು ರಕ್ಷಣೆ. ಅಂದರೆ ವಿಶೇಷವಾದ ರಕ್ಷಣೆ ನಮ್ಮನ್ನು ಅನಂತ ಕಾಲದ ಜೀವಿತಕ್ಕೆ ನಡೆಸುವಂಥ ರಕ್ಷಣೆ. ಆ ರಕ್ಷಣೆಯನ್ನು ಕೂಡ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯೇ ನಮಗೆ ಕೊಡುವಂಥವರಾಗಿದ್ದಾರೆ. ಹಾಗಾಗಿ ಈ ವಿಶೇಷವಾದ ರಕ್ಷಣೆ, ಈ ರಕ್ಷಣೆಯ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು, ಅದರ ಬಗ್ಗೆ ಜ್ಞಾನವುಳ್ಳವಂಥವರಾಗಿರುವಂಥದ್ದು ದೇವರ ಮಕ್ಕಳಾಗಿರುವಂಥ ಎಲ್ಲರಿಗೆ ಅವಶ್ಯಕವಾಗಿದೆ. ಅಥವಾ ಕೆಲವೊಮ್ಮೆ ಈ ಸಂದೇಶವನ್ನು ಕೇಳುವಂಥ ಅನೇಕರಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಈ ವಾಕ್ಯವನ್ನು ಕೇಳುವಂಥ ಅನೇಕರಿಗೆ ರಕ್ಷಣೆಯ ಅನುಭವಕ್ಕೆ ಇದುವರೆಗೆ ಬರದಿದ್ದರೆ, ಹೌದು, ಎಲ್ಲರೂ ಕೂಡ ರಕ್ಷಣೆಯ ಅನುಭವಕ್ಕೆ ಬರಲಿಕ್ಕೆ ಈ ವಾಕ್ಯಗಳು ನಮಗೆ ಸಹಾಯ ಮಾಡುವಂಥವುಗಳಾಗಿರುತ್ತವೆ. ಹಾಗಾಗಿ ಈ ರಕ್ಷಣೆ, ಈ ವಿಶೇಷ ರಕ್ಷಣೆಯ ಬಗ್ಗೆ ಕೆಲವೊಂದು ವಿಶೇಷವಾದ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ. ನಾವು 50ನೇ ಕೀರ್ತನೆಗೆ ಬರುವಾಗ ಅಲ್ಲಿ ಕೂಡ ಇದರ ಬಗ್ಗೆ ಕೆಲವೊಂದು ಸಂಗತಿಗಳನ್ನು ಹೇಳಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. 50ನೇ ಕೀರ್ತನೆಯಲ್ಲಿ ಅದರ ಕೊನೆಯ ವಾಕ್ಯ, 23ನೇ ವಾಕ್ಯ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಕೀರ್ತನೆ ಬರೆಯಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಕೀರ್ತನೆಯನ್ನು ಬರೆದಂಥವನು ಆಸಾಫ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 50ನೇ ಕೀರ್ತನೆಯನ್ನು ಬರೆದವನು ಆಸಾಫ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಆ ಕಾಲ ಹೇಗಿತ್ತು ಅಂತೇಳಿ, ಅದು ದಾವಿದನ ಕಾಲ ಅಥವಾ ಧರ್ಮಶಾಸ್ತ್ರದ ಕಾಲ. ಆ ಕಾಲದಲ್ಲಿ ಯಜ್ಞಗಳನ್ನು, ಭೌತಿಕ ಯಜ್ಞಗಳನ್ನು ಹೆಚ್ಚಾಗಿ ಸಮರ್ಪಿಸ್ತಾ ಇದ್ದರು. ನೋಡಿ, ಭೌತಿಕ ಯಜ್ಞವನ್ನು ಕೂಡ ಏರ್ಪಡಿಸಿದ್ದು ದೇವರೇ. ಆದರೆ ಭೌತಿಕ ಯಜ್ಞ ಅದು ಪ್ರಾಣಿಗಳನ್ನು ವಧಿಸಿ ರಕ್ತವನ್ನು ಅರ್ಪಿಸಿ ಮಾಡುವಂಥ ಯಜ್ಞವಾಗಿತ್ತು. ಆದರೆ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದರೆ, ಅದೊಂದು ಆಚಾರವಾಗಿ ಮಾರ್ಪಟ್ಟಿತು. ಅದು ನಂಬಿಕೆ ಇಲ್ಲದೆ ಕೂಡ ಮಾಡಲಿಕ್ಕೆ ಆಗುವಂಥ ಒಂದು ಆಚಾರವಾಗಿ ಮಾರ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ದುಷ್ಟರಾಗಿ ಬಾಳಿದಂಥವರು, ಮಾನಸಾಂತರ ಇಲ್ಲದವರಾಗಿ ಬಾಳಿದಂಥವರು, ಮಾನಸಾಂತರ ಹೊಂದಿಕೊಳ್ಳಲಿಕ್ಕೆ, ಮನಸ್ಸು ಬದಲಾಯಿಸಲಿಕ್ಕೆ ಇಷ್ಟ ಇಲ್ಲದಂಥವರು ಕೂಡ ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು. ಆಗ ಇಲ್ಲಿ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಆಸಾಫ ಬರೀತಾ ಇದ್ದಾನೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವಂಥವರಾಗಿದ್ದಾರೆ. ಭೌತಿಕವಾದಂಥ ಪ್ರಾಣಿಗಳ ಯಜ್ಞ ಅರ್ಪಿಸುವಂಥವರಿಗೆ ನಂಬಿಕೆ ಇಲ್ಲದಿದ್ದರೂ ಕೂಡ ಆಗ್ತದೆ. ಆದರೆ ಸ್ತುತಿ ಯಜ್ಞ ಅರ್ಪಿಸಬೇಕು. ಎಲ್ಲಿಂದ ಅರ್ಪಿಸಬೇಕು? ಹೃದಯಾಂತರಾಳದಿಂದ ಸ್ತುತಿ ಯಜ್ಞವನ್ನು ಅರ್ಪಿಸಬೇಕು. ಅವರು ಒಂದು ವೇಳೆ ಭೌತಿಕ ಯಜ್ಞ ಅವರಿಗೆ ಅರ್ಪಿಸಲಿಕ್ಕೆ ಆಗದಿದ್ದರೂ ಕೂಡ ಏನೂ ತೊಂದರೆ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನಗೆ ನಿಜವಾಗಿ ದೇವರು ಹೇಳ್ತಿದ್ದಾರೆ, ನನಗೆ ನಿಜವಾಗಿ ನಿಮ್ಮ ಯಜ್ಞಗಳು ಬೇಕಾಗಿಲ್ಲ, ನಾನು ಯಜ್ಞಕ್ಕೆ ಮೆಚ್ಚುತ್ತೇನೋ ಅಂತ ದೇವರು ಕೇಳ್ತಿದ್ದಾರೆ. ದೇವರು ಕೇಳ್ತಿದ್ದಾರೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಕ್ಕೆ ಮೆಚ್ಚುವವನಾಗಿದ್ದಾನೋ ಎಂಬುದಾಗಿ. ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ನೋಡಿ, ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ದೇವರು ಮೆಚ್ಚುತ್ತಾನೋ ಎಂಬುದಾಗಿ. ನೋಡಿ, ಕೆಲವೊಮ್ಮೆ ನಮಗೆ ಯಜ್ಞ ಅರ್ಪಿಸಲಿಕ್ಕೆ ಏನೂ ಇಲ್ಲದಿರ್ಬೋದು. ಅದಕ್ಕೆ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಯಜ್ಞ ಅರ್ಪಿಸುವಾಗ ದೇವರು ಹೇಳ್ತಿದ್ದಾರೆ, ಇದ್ದಂಥವರು ಸ್ಥಿತಿವಂತರು ದೊಡ್ಡ ಪ್ರಾಣಿಗಳನ್ನು ಯಜ್ಞ ಮಾಡಬೇಕು. ಇಲ್ಲದವರು, ಬಡವರು, ದೊಡ್ಡ ಪ್ರಾಣಿ ಅರ್ಪಿಸಲಿಕ್ಕೆ ಆಗದವರು, ಪಾರಿವಾಳ, ಬೆಳವಕ್ಕಿ, ಅವುಗಳನ್ನಾದರೂ ಅರ್ಪಿಸಿದರೆ ಸಾಕು. ಹಾಗಾಗಿ ಅಲ್ಲಿ ಪ್ರಾಣಿ ಮುಖ್ಯವಲ್ಲ, ಅದರ ಗಾತ್ರ ಮುಖ್ಯವಲ್ಲ, ಹೃದಯ ಮುಖ್ಯ ಎಂಬುದು ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ದೇವರೇ ಪವಿತ್ರಾತ್ಮನ ಮೂಲಕ, ಆಸಾಫನ ಮೂಲಕ ಹೇಳ್ತಿದ್ದಾರೆ, ಸ್ತುತಿ ಯಜ್ಞವನ್ನು ಅರ್ಪಿಸುವಂಥವರು ನನ್ನನ್ನು ಗೌರವಿಸುವಂಥವರಾಗಿದ್ದಾರೆ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ಈ ಲೋಕದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಭೌತಿಕವಾದ ರಕ್ಷಣೆ ದೇವರು ನಮಗೆ ಕೊಡ್ತಾನೇ ಇದ್ದಾನೆ. ಹಾಗಾಗಿ ಇವತ್ತು ನಾವು ಬದುಕಿದ್ದೇವೆ. ಕೆಲವೊಮ್ಮೆ 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ ಪ್ರಾಯದವರಾಗಿದ್ದಿರ್ಬೋದು. ಈ ವಾಕ್ಯವನ್ನು ಕೇಳುವಂಥ ಕೆಲವರು 90 ವರ್ಷದವರಾಗಿದ್ದಿರ್ಬೋದು, ಅಥವಾ 20 ವರ್ಷ ಪ್ರಾಯದವರಾಗಿದ್ದಿರ್ಬೋದು, 15 ವರ್ಷ ಪ್ರಾಯದವರಾಗಿದ್ದಿರ್ಬೋದು, 35 ವರ್ಷ ಪ್ರಾಯದವರಾಗಿದ್ದಿರ್ಬೋದು. ಪ್ರಾಯ ವ್ಯತ್ಯಾಸವಿಲ್ಲದೆ, ಹೌದು, ಅನೇಕರು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಭೌತಿಕವಾಗಿ ನಮ್ಮನ್ನು ರಕ್ಷಿಸ್ತಾ ಇರುವುದರಿಂದಲೇ ಈ ಪ್ರಾಯದವರೆಗೆ ನಾವು ಇದ್ದೇವೆ.
ಈ ವಾಕ್ಯ ಕೇಳ್ತಾ ಇದ್ದೇವೆ, ಬದುಕಿದ್ದೇವೆ. ಅಂಟು ರೋಗಗಳಿಂದ, ಅಪಾಯಗಳಿಂದ ಎಲ್ಲ ಕಾಪಾಡಲ್ಪಟ್ಟಿದ್ದೇವೆ. ಆಕ್ಸಿಡೆಂಟ್ಗಳಿಂದ ಕಾಪಾಡಲ್ಪಟ್ಟಿದ್ದೇವೆ. ಏನೆಲ್ಲ ರೀತಿಯ ಅನಾಹುತಗಳಿಂದ, ದುರಂತಗಳಿಂದ ತಪ್ಪಿಸಲ್ಪಟ್ಟಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ದೇವರು ಹೇಳ್ತಿದ್ದಾರೆ, ನಡತೆ ಸರಿಪಡಿಸ್ಕೊಳ್ಳಿಕ್ಕೆ ಸಿದ್ಧರಾದರೆ ವಿಶೇಷವಾದ ರಕ್ಷಣೆ. ನೋಡಿ, ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ, ಯೇಸು ಕ್ರಿಸ್ತನನ್ನೇ ಕರ್ತನೆಂದು ನಂಬಿ ಬಾಯಿಯಿಂದ ಅರಿಕೆ ಮಾಡಿದರೆ, ತಂದೆಯಾದ ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಬಾಯಿಯಿಂದ ಅರಿಕೆ ಮಾಡಿದರೆ, ಹೃದಯದಲ್ಲಿ ನಂಬಬೇಕು. ನಾವು ಅದನ್ನೇ ರೋಮಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯಗಳಲ್ಲಿ ನೋಡ್ತೇವೆ. ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡಬೇಕು. ನೋಡಿ, ಕೆಲವೊಮ್ಮೆ ನಾವೊಂದು ಕ್ರೈಸ್ತ ಹಿನ್ನೆಲೆಯ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದಿರ್ಬೋದು. ನಾವು ನೆನೆಸ್ತೇವೆ, ನಾನು ಏನು ಮಾಡಬೇಕು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಯೇಸು ದೇವರು ಅಂತ ನನಗೆ ಗೊತ್ತು. ಅಷ್ಟೇ ಸಾಲುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಹೃದಯದಲ್ಲಿ ನಂಬಬೇಕು. ಆತನೇ ಕರ್ತನೆಂದು ಹೃದಯದಲ್ಲಿ ನಂಬಬೇಕು. ಕರ್ತನೆಂದರೆ ಒಡೆಯ, ಎಲ್ಲಕ್ಕೂ ಒಡೆಯ. ಆತನೇ ನನ್ನ ಜೀವಿತದ ಒಡೆಯ, ನನ್ನ ಶರೀರಾತ್ಮ ಪ್ರಾಣಗಳ ಒಡೆಯ. ಹೃದಯದಲ್ಲಿ ನಂಬಬೇಕು. ಮಾತ್ರವಲ್ಲ, ಆತನನ್ನು ತಂದೆಯಾದ ದೇವರು ಸತ್ತವರೊಳಗಿಂದ 3ನೇ ದಿನ ಎಬ್ಬಿಸಿದ್ದಾನೆ ಎಂದು ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡಬೇಕು. ನೋಡಿ, ಕೆಲವರು ಕೇಳ್ಬೋದು, ಹೃದಯದಲ್ಲಿ ನಂಬಿದರೆ ಸಾಲುವುದಿಲ್ವಾ? ನಂಬಬೇಕು. ಆದರೆ ವಾಕ್ಯ ಹೇಳ್ತದೆ ಅಷ್ಟೇ ಸಾಲುವುದಿಲ್ಲ. ಹೃದಯದಲ್ಲಿ ನಂಬಬೇಕು, ಬಾಯಿಯಿಂದ ಅರಿಕೆ ಮಾಡಬೇಕು. ಯೇಸುವೇ, ನೀನೇ ಕರ್ತನು, ನನ್ನ ಒಡೆಯನು, ನನಗಾಗಿ ಶಿಲುಬೆ ಮೇಲೆ ಸತ್ತಿದ್ದಿ, ನನಗಾಗಿ ಹೂಣಲ್ಪಟ್ಟಿದ್ದಿ. ತಂದೆಯಾದ ದೇವರೇ, ನೀನೊಬ್ಬನೇ ಮಗನನ್ನು, ಅಥವಾ ಯೇಸುವೆ, ನೀನು ನನಗಾಗಿ ಮರಣವನ್ನು ಜಯಿಸಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಿ. ನಾನು ನಂಬ್ತಾ ಇದ್ದೇನೆ. ನಂಬಿದಾಗ ರಕ್ಷಣೆ ನಮಗೆ ಸಿಗುವಂಥದ್ದಾಗಿದೆ. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವನ್ನು ಸ್ವೀಕಾರ ಮಾಡಬೇಕು ಹೃದಯದಲ್ಲಿ. ಅದೇ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಡತೆಯನ್ನು ಸರಿಪಡಿಸಿಕೊಳ್ಳಬೇಕು. ಅವರಿಗೆ ಈ ವಿಶೇಷವಾದ ರಕ್ಷಣೆಯನ್ನು ದೇವರು ಕೊಡುವಾತನಾಗಿದ್ದಾನೆ. ನೋಡಿ, ವಿಶೇಷವಾದ ರಕ್ಷಣೆ ಅದು ದೀರ್ಘಾಯುಷ್ಯಕ್ಕೆ ನಡೆಸ್ತದೆ. ಎಂಥ ದೀರ್ಘಾಯುಷ್ಯ! ಯುಗಾಂತರದ ಒಂದು ದೀರ್ಘಾಯುಷ್ಯಕ್ಕೆ ನಡೆಸುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಆ ಯುಗಾಂತರದ ಆಯುಷ್ಯವನ್ನು ಕೊಟ್ಟು ನಮ್ಮ ನಡೆಸುವಾತನಾಗಿದ್ದಾನೆ. ಹಾಗಾಗಿ ನಾವು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಸ್ತುತಿ ಯಜ್ಞವನ್ನು ಅರ್ಪಿಸಲಿಕ್ಕೆ ನಾವು ಪ್ರಾರಂಭಿಸುವ ಹೃದಯಾಂತರಾಳದಿಂದ ಆತ ಮಾಡಿದ ಉಪಕಾರವನ್ನು ನೆನೆಸಿ ಸ್ತುತಿ ಯಜ್ಞವನ್ನು ಅರ್ಪಿಸುವುದಕ್ಕೆ ನಾವು ಸಿದ್ಧರಾಗುವಾಗ ದೇವರು ವಿಶೇಷವಾದ ರಕ್ಷಣೆಯ ಅನುಭವ ಕೊಟ್ಟು ಆಶೀರ್ವಾದಿಸಿ ನಡೆಸುವಾತನಾಗಿದ್ದಾನೆ. ನಾವು ಇಬ್ರಿಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ಇನ್ನೊಂದು ವಾಕ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆಯ ಆ ವಾಕ್ಯಗಳು ಹೇಗೆ ಬಂತು? ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾಕಂದರೆ ದೇವದೂತರ ಮೂಲಕವಾಗಿ ಹೇಳಲ್ಪಟ್ಟ ವಾಕ್ಯ ಸ್ಥಿರವಾಗಿದ್ದು. ಅಥವಾ ಹಳೆಯ ಒಡಂಬಡಿಕೆ ಮೋಶೆಗೆ ದೇವರು ಕೊಟ್ಟಿದ್ದು ದೇವದೂತರ ಮೂಲಕ ಎಂಬುದಾಗಿಯೇ ವಾಕ್ಯ ಹೇಳುತ್ತದೆ. ಆ ಪೊದೆಯಲ್ಲಿ ಕಾಣಿಸಿಕೊಂಡಿದ್ದು ಯೆಹೋವನ ದೂತನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆದರೆ ಯೆಹೋವನ ದೂತನು ಕಾಣಿಸಿಕೊಂಡಾಗ ದೇವರ ಪರವಾಗಿ, ಅಥವಾ ದೇವರ ದೂತ ಕಾಣಿಸಿಕೊಂಡಾಗ ದೇವರ ಪರವಾಗಿ ಮಾತಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಈಗ ದೂತರ ಮೂಲಕವಾಗಿ ಹೇಳಲ್ಪಟ್ಟ ವಾಕ್ಯವೇ ಸ್ಥಿರವಾಗಿರುವಾಗ ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ, ಅಂದರೆ ನೋಡಿ, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪು ಮತ್ತು ಅವಿಧೇಯತ್ವಕ್ಕೆ ಸರಿಯಾದ ತಕ್ಕದಾದ ರೀತಿಯ ಪ್ರತಿಫಲ, ಅಂದರೆ ಶಿಕ್ಷೆ, ಒಂದೊಂದಕ್ಕೂ ಒಂದೊಂದು ರೀತಿಯ ಶಿಕ್ಷೆ ಇರ್ತಿತ್ತು. ಆ ಒಂದು ಪ್ರತಿಫಲ ಸಿಗೋದಾದರೆ ನಮ್ಮ ಮುಂದೆ ಇಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ, ನೋಡಿ, ನಮ್ಮ ಮುಂದೆ ಇಟ್ಟಿರುವ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ, ನೋಡಿ, ಇವತ್ತು ರಕ್ಷಣೆಯನ್ನು ಅಲಕ್ಷ್ಯ ಮಾಡುವಂಥ ಒಂದು ದೊಡ್ಡ ಗುಂಪು ಜನರು ಅಥವಾ ಲೋಕದಲ್ಲಿ ಬಹಳಷ್ಟು ಜನರು, ಇನ್ನು ಹೇಳಬೇಕು ಅಂತೇಳಿದರೆ ಕ್ರೈಸ್ತರಾಗಿ ಇರುವಂಥ ಬಹಳ ಜನ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವವರಾಗಿದ್ದಾರೆ. ಕ್ರಿಸ್ತ ನಂಬಿಕೆಯನ್ನು ಏನೋ ಲಾಭ ಸಾಧನವೆಂದು ಅಥವಾ ಲಾಭ ಮಾಡಿಕೊಳ್ಳಿಕ್ಕೆ ಏನೋ ಒಂದು
ಫಾರ್ಮುಲಾ, ಸೂತ್ರ ಎಂಬುದಾಗಿ ನೆನೆಸ್ಕೊಂಡು ಬಿಟ್ಟಿದ್ದಾರೆ. ಯಾವ ರೀತಿ ಲಾಭ? ಸೌಖ್ಯ ಬೇಕು, ಸ್ವಸ್ಥತೆ ಬೇಕು, ಲಾಭ ಬೇಕು, ಹಣ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು. ಇದಕ್ಕಾಗಿ ಮಾತ್ರ ಅಲ್ಲ ಕ್ರಿಸ್ತ ನಂಬಿಕೆ. ರಕ್ಷಣೆ, ನಿತ್ಯ ಜೀವಿತಕ್ಕಾಗಿ ಕ್ರಿಸ್ತ ನಂಬಿಕೆ ಬೇಕು ಎಂಬುದಾಗಿ ಅದನ್ನು ತಿಮೊಥೆಯನ ಪತ್ರಿಕೆ ಅದರ 1 ತಿಮೊಥೆ 6ನೇ ಅಧ್ಯಾಯ ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡ್ತೇವೆ. ಕೇವಲ ಭೌತಿಕ ಲಾಭಕ್ಕಾಗಿ ಕ್ರಿಸ್ತ ನಂಬಿಕೆಯನ್ನು ಅಥವಾ ಕ್ರಿಸ್ತ ನಂಬಿಕೆಯಲ್ಲಿದ್ದರೆ, ಅಥವಾ ಇನ್ನು 1 ಕೊರಿಂಥಿಯ ಅದರ 15ನೇ ಅಧ್ಯಾಯದಲ್ಲಿ 19 ಮುಂತಾದ ವಾಕ್ಯಗಳಲ್ಲಿ ನೋಡ್ತೇವೆ, ಲೋಕದ ಜೀವಿತಕ್ಕಾಗಿ ಮಾತ್ರ ಕ್ರಿಸ್ತ ನಂಬಿಕೆಯನ್ನು ನಾವು ಪಡೆದುಕೊಂಡಿದ್ದರೆ, ಕ್ರಿಸ್ತ ನಂಬಿಕೆಯಲ್ಲಿದ್ದರೆ ನಾವು ದೌರ್ಭಾಗ್ಯರು ಎಂಬುದಾಗಿ. ಲೋಕದ ಜೀವಿತಕ್ಕೆ ನಮಗೆ ಕ್ರಿಸ್ತ ನಂಬಿಕೆ ಬೇಕು. ಈ ಲೋಕದಲ್ಲಿ ಜೀವಿಸುವಾಗ ಕ್ರಿಸ್ತನನ್ನು ಬಿಟ್ಟು, ಸ್ವಾಮಿ ಹೇಳಿದ್ದಾರೆ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ. ಕ್ರಿಸ್ತ ನಂಬಿಕೆ ಬೇಕು. ಯಾಕಂದರೆ ಕ್ರಿಸ್ತನಲ್ಲಿರುವ ಕ್ರಿಸ್ತನೇ, ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟು ಜೀವಿಸುವಂಥವರಿಗೆ ಈ ಲೋಕದಲ್ಲಿ ಒಂದು ಒಳ್ಳೆಯ ಆತ್ಮಿಕ ಜೀವಿತ ನಡೆಸಲಿಕ್ಕೆ, ಸಮಾಧಾನದ ಸಂತೋಷದ ಜೀವಿತ ನಡೆಸಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಕೆಲವೊಮ್ಮೆ ಆತನ ಕೃಪೆಯಿಂದ, ದಾನದಿಂದ ಎಲ್ಲರಿಗೆ ಸಿಗುವಂಥ ರೀತಿಯಲ್ಲಿ ಹಣ, ಆಸ್ತಿ, ಸಂಪತ್ತು ಸಿಗಬಹುದು. ಆದರೆ ಸಂತೋಷ, ಸಮಾಧಾನ ಇರಬೇಕಾದ್ರೆ ಕ್ರಿಸ್ತ ನಂಬಿಕೆ ಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಆ ದೇವದೂತರ ಮೂಲಕ ಕೊಡಲ್ಪಟ್ಟ ವಾಕ್ಯವನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಸರಿಯಾದ ರೀತಿಯ, ತಕ್ಕದಾದಂಥ ರೀತಿಯ ಪ್ರತಿಫಲ ಸಿಗುವುದಾದರೆ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಹಾಗಾಗಿ ಈ ರಕ್ಷಣೆಯನ್ನು ಅಲಕ್ಷ್ಯ ಮಾಡಬಾರದು. ಬಹಳಷ್ಟು ಜನ ಈ ಕಾಲದಲ್ಲಿ ಅಲಕ್ಷ್ಯ ಮಾಡುವವರಾಗಿದ್ದಾರೆ. ಅಲಕ್ಷ್ಯ ಮಾಡಿದರೆ ಬಹುಶಃ ಅಥವಾ ಬರಲಿರುವ ಕಾಲ ಅದು ಒಂದು ಸಂತೋಷದ ಕಾಲವಾಗಿರುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈಗ ಇದನ್ನು ಅಲಕ್ಷ್ಯ ಮಾಡದೆ ರಕ್ಷಣೆ ಹೊಂದಿಕೊಂಡವರು ರಕ್ಷಣೆಯಲ್ಲಿ ನಿಂತುಕೊಂಡವರಾಗಿರಬೇಕು, ನೆಲೆ ನಿಂತವರಾಗಿರಬೇಕು, ನೆಲೆ ನಿಲ್ಲುವಂಥವರಾಗಿರಬೇಕು. ರಕ್ಷಣೆ ಹೊಂದದವರು ರಕ್ಷಣೆಯನ್ನು ಹೊಂದಿಕೊಳ್ಳುವಂಥವರಾಗಿರಬೇಕು. ಯೇಸುವನ್ನು ಹೃದಯದಲ್ಲಿ ನಂಬಿ ಆತನನ್ನು ರಕ್ಷಕನೆಂದು, ಕರ್ತನೆಂದು ನಂಬಿ 3ನೇ ದಿನ ಮರಣವನ್ನು ಜಯಿಸಿ ಆತ ಎದ್ದು ಬಂದಿದ್ದಾನೆ. ನನಗೋಸ್ಕರ ಶಿಲುಬೆ ಮೇಲೆ ಸತ್ತು 3ನೇ ದಿನ ಆತ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಂಬುವಾಗ ಆ ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಆಗ್ತದೆ. ಆ ರಕ್ಷಣೆಯಲ್ಲಿ ನಿಂತುಕೊಳ್ಳುವಂಥದ್ದು ಅತ್ಯವಶ್ಯಕ ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಈ ರಕ್ಷಣೆಯ ಕುರಿತಾಗಿ ಇನ್ನೂ ಕೆಲವೊಂದು ವಾಕ್ಯಗಳನ್ನು ನಾವು ನೋಡುವಂಥದ್ದು ಬಹಳ ಸಮಯೋಚಿತವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕಂತೇಳಿದರೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಅಡಿಪಾಯವನ್ನು ಮರೆತು ಮೇಲೆ ಕಟ್ಟುವಂಥವರಾಗಿರ್ತೇವೆ. ನಮಗೆ ಭೌತಿಕ ಆಶೀರ್ವಾದಗಳು, ಲೋಕದ ಆಶೀರ್ವಾದಗಳ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟವರಾಗಿ ತಪ್ಪಿ ಹೋಗುವಂಥವರಾಗಿರ್ತೇವೆ. ಹಾಗಾಗಿ ಅಡಿಪಾಯದ ಕೆಲವು ವಾಕ್ಯಗಳನ್ನು ಮಧ್ಯದಲ್ಲಿ ನೆನೆಸಿಕೊಳ್ಳುವಂಥದ್ದು ಉತ್ತಮ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಾಕ್ಯ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಹಾಗಾದರೆ ಈ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು. ಈ ರಕ್ಷಣೆಯನ್ನು ಅಲಕ್ಷ್ಯ ಮಾಡಬಾರದು. ಇದು ಅತ್ಯಂತ ವಿಶೇಷವಾದ ರಕ್ಷಣೆ, ದೀರ್ಘಾಯುಷ್ಯ ನಿತ್ಯ ಜೀವಿತವನ್ನು ಕೊಡುವಂಥ ರಕ್ಷಣೆ. ಹಾಗಾದರೆ ಈ ರಕ್ಷಣೆಯಲ್ಲಿ ಏನಾಗಬೇಕು? ದೇವರ ವಾಕ್ಯ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಹಾಗಾದರೆ ಈ ರಕ್ಷಣೆ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಭೌತಿಕವಾದ ಹಿಂಸೆಗಳು, ವಿರೋಧಗಳು, ಬೇರೆ ಬೇರೆ ರೀತಿಯ ಶೋಧನೆಗಳು ನಮಗೆ ಬರಬಹುದು. ಎಲ್ಲರಿಗೆ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ. ಕೆಲವೊಮ್ಮೆ ಕುಟುಂಬದವರಿಂದ, ಆ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂಥವರಿಗೆ ಕುಟುಂಬದವರಿಂದ ಅಪಹಾಸ್ಯಗಳು, ನಿಂದೆಗಳು, ಹಿಂಸೆಗಳು ಬರಬಹುದು. ಸರ್ಕಾರದಿಂದ ಬರಬಹುದು, ನೆರೆಹೊರೆಯವರಿಂದ ಬರಬಹುದು. ನೋಡಿ, ಇದೆಲ್ಲ ಒಂದೇ ರೀತಿ ಎಲ್ಲರಿಗೆ ಆಗ್ತದೆ ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆಗಳು, ಉಪದ್ರವಗಳು, ಶೋಧನೆಗಳು ಬರುವಂಥದ್ದಾಗಿರುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕಡೆಯವರೆಗೆ ತಾಳಿಕೊಳ್ಳುವವನು, ಇವುಗಳನ್ನೆಲ್ಲ ತಾಳಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಉಳಿಯುವಂಥವನು ರಕ್ಷಣೆ ಹೊಂದಿಕೊಳ್ಳುವನು, ಅಥವಾ ರಕ್ಷಣೆಯ ಆ ಕೊನೆಯ ರಕ್ಷಣೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಸಿಗುವಂಥ ಆ ರಕ್ಷಣೆಯನ್ನು ಹೊಂದಿಕೊಳ್ಳುವನು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ರಕ್ಷಣೆ ಈಗ ಹೊಂದಬೇಕು, ಹಾಗೆ ಆ ರಕ್ಷಣೆಯಲ್ಲಿ ನೆಲೆಗೊಂಡಿರಬೇಕು. ಆಗ ಅವನು ಕ್ರಿಸ್ತನ ಬರೋಣದಲ್ಲಿ ಶರೀರಕ್ಕೆ ಆಗುವಂಥ ಆ ರಕ್ಷಣೆ, ಆ ಒಂದು ರೂಪಾಂತರದಲ್ಲಿ ಆತ ಕೂಡ ಸೇರಿಕೊಳ್ತಾನೆ. ಅಥವಾ ಒಂದು ವೇಳೆ ಪ್ರಾಣ ಬಿಟ್ಟಿದ್ದರೆ, ರಕ್ಷಣೆಯ ಅನುಭವದಲ್ಲಿದ್ದುಕೊಂಡು ಪ್ರಾಣ ಬಿಟ್ಟಿದ್ದರೆ ಕ್ರಿಸ್ತನ ಬರೋಣದಲ್ಲಿ ಎದ್ದು ಬರುವನು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಮಾರ್ಕನ ಸುವಾರ್ತೆ 16ನೇ ವಾಕ್ಯದಲ್ಲಿ ನೋಡ್ತೇವೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಹಾಗಾದರೆ ನೋಡ್ತೇವೆ,
ನಂಬಿ ದೀಕ್ಷಾಸ್ನಾನ ಕೂಡ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ನೋಡಿ, ಅನೇಕರು ನಂಬಿಕೆ ಇಟ್ಟಿರ್ತಾರೆ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಿಲ್ಲ. ಆ ದೀಕ್ಷಾಸ್ನಾನ ಏನು ತೋರಿಸ್ತದೆ? ಕ್ರಿಸ್ತನನ್ನು ಸೇರುವುದಕ್ಕೆ ಮಾಡಿಸಿಕೊಳ್ಳುವಂಥ ದೀಕ್ಷಾಸ್ನಾನ. ನೀರಿನಿಂದ ಮೇಲೆ ಬರುವಾಗ ಹೊಸಬರಾಗಿ ನಡೆದುಕೊಳ್ಳುವಂಥದ್ದನ್ನು ತೋರಿಸುವಂಥ ದೀಕ್ಷಾಸ್ನಾನ. ಮತ್ತು ನಾವು ಮುಂದೆ ನೋಡ್ತೇವೆ, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ, ಹಾಗಾದರೆ ಇದಕ್ಕೆ ಯಾವ ದಿನಕ್ಕಾಗಿ ಕಾದಿರಲಿ, ಎಷ್ಟು ದಿನ ಕಾದಿರಲಿ, ಯಾವಾಗ ನಾನು ಈ ರಕ್ಷಣೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ. ದೇವರಿಗೆ ಸ್ತೋತ್ರ. ನಾವು 2 ಕೊರಿಂಥ್ಯ 6:2 ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ದೇವರ ವಾಕ್ಯ ಹೇಳುತ್ತದೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣ ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಕರ್ತನ ಬರೋಣ ಅತೀ ಶೀಘ್ರದಲ್ಲಿ ನಡೆಯುವುದರಿಂದ ಈಗಲೇ ರಕ್ಷಣೆಯ ಕಾಲ, ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆ ದಿನ. ನೋಡಿ, ಇದು ಅತ್ಯಂತ ವಿಶೇಷವಾದ ರಕ್ಷಣೆ, ಅತಿ ಶ್ರೇಷ್ಠವಾದಂಥ ರಕ್ಷಣೆ. ಇದು ಆತ್ಮಕ್ಕೆ ನಮಗೆ ರಕ್ಷಣೆ ಕೊಡುವಂಥ ರಕ್ಷಣೆ. ಇದು ದೀರ್ಘಾಯುಷ್ಯಕ್ಕೆ ನಮ್ಮನ್ನು ನಡೆಸುವಂಥ ರಕ್ಷಣೆ. ಇದು ದೇವಕುಮಾರನ ಮೂಲಕವೇ ಈ ಲೋಕದಲ್ಲಿ ಹೌದು ದೇವರು ಸಾರೋಣವಾದಂಥ ಅಥವಾ ದೇವರು ಸಾರಿಸಿದಂಥ ಒಂದು ಆ ರಕ್ಷಣೆ ಎಂಬುದಾಗಿ. ಇದು ಉಚಿತವಾಗಿ ದೇವರು ಕೊಡುವಂಥ ರಕ್ಷಣೆ. ಹಾಗಾಗಿ ಈ ರಕ್ಷಣೆಯನ್ನು ನಾವೆಲ್ಲ ಹೊಂದಿಕೊಳ್ಳಬೇಕು. ಯಾರು ಹೊಂದಿಕೊಂಡಿಲ್ಲ ಅವರು ಹೊಂದಿಕೊಳ್ಳಬೇಕು. ಹೊಂದಿಕೊಂಡವರು ಈ ರಕ್ಷಣೆಯಲ್ಲಿ ಕಡೆಯವರೆಗೆ ನಂಬಿಗಸ್ತರಾಗಿ ಉಳಿದುಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಇಷ್ಟಪಡ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕೊನೆಯ ಭಾಗಕ್ಕೆ ನಾವು ಬರುವಂಥವರಾಗಿರುವಾಗ ನಾವು ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯದ ಆ ಕೊನೆಯ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ. 27, 28 ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೆಯ ಸಾರಿ ಕಾಣಿಸಿಕೊಳ್ಳುವ. ನೋಡಿ, ಒಂದು ಸಲ ಅವರು ಈ ಲೋಕಕ್ಕೆ ಬಂದು ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಸತ್ತು ನಂಬುವಂಥ ಎಲ್ಲರಿಗೆ ಅವರು ಆತ್ಮಿಕ ರಕ್ಷಣೆ ಕೊಟ್ಟರು. ಈಗ ಭೌತಿಕ ರಕ್ಷಣೆ, ಶರೀರದ ಒಂದು ರೂಪಾಂತರ ಮಾಡಿ ಹೌದು ಎತ್ತಿಕೊಳ್ಳುವುದಕ್ಕೋಸ್ಕರ ಪಾಪ ಸಂಬಂಧ ಇಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ 2ನೇ ಬರೋಣ ಹತ್ತಿರವಾಗಿದೆ. ಹಾಗಾಗಿ ಆ ಒಂದು 2ನೇ ಬರೋಣಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡಿ, ಅತ್ಯಂತ ವಿಶೇಷವಾದ ರಕ್ಷಣೆ, ದೀರ್ಘಾಯುಷ್ಯ ಕೊಡುವಂಥ ರಕ್ಷಣೆ, ಈ ಲೋಕದಲ್ಲಿ ಕೂಡ ಕಾಪಾಡುವ ರಕ್ಷಣೆ, ಇದಕ್ಕಿಂತ ಮಿಗಿಲಾಗಿ ನಿತ್ಯ ಜೀವ ಕೊಡುವಂಥ ರಕ್ಷಣೆ. ಸ್ತುತಿ ಯಜ್ಞವನ್ನು ಅರ್ಪಿಸುತ್ತಾ ನಡತೆಯನ್ನು ಕ್ರಮಪಡಿಸಿಕೊಂಡು ಹೌದು ಕರ್ತನ ಕರಗಳಿಗೆ ಒಪ್ಪಿಸಿಕೊಡುವಾಗ ಆತನು ನಮಗೆ ಕೊಡುವಂಥ ರಕ್ಷಣೆ ಅತ್ಯಂತ ವಿಶೇಷವಾದ ರಕ್ಷಣೆ. ನಂಬುವ ಎಲ್ಲರಿಗೆ ದೇವರು ಕೊಡುವಂಥ ರಕ್ಷಣೆ. ಈ ರಕ್ಷಣೆಯನ್ನು ಎಲ್ಲರೂ ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮ ಕರ್ತನು ಬಯಸ್ತಾ ಇದ್ದಾನೆ. ಹಾಗಾಗಿ ರಕ್ಷಣೆ ಹೊಂದಿದವರು ರಕ್ಷಣೆಯ ಅನುಭವದಲ್ಲಿ ನೆಲೆ ನಿಂತಿರಲಿಕ್ಕಾಗಿ ಪ್ರಾರ್ಥನೆ ಮಾಡೋಣ. ಆ ನೆಲೆಗೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಬಿದ್ದು ಹೋಗದೆ ನೆಲೆಗೊಂಡಿರುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ರಕ್ಷಣೆ ಸಿಗದವರಿಗೆ ರಕ್ಷಣೆ ಸಿಕ್ಕು ರಕ್ಷಣೆ ಸಂತೋಷದಿಂದ ಪವಿತ್ರಾತ್ಮನಿಂದ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಿನ್ನನ್ನು ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ಸಹಾಯ ಮಾಡಿದಿ. ನಿನ್ನ ವಾಕ್ಯಗಳ ಮೂಲಕ ಮಾತನಾಡಿದ್ದಿ. ಹೌದು ಕರ್ತನೆ, ನೀನು ನಮಗೆ ವಿಶೇಷವಾದ ರಕ್ಷಣೆ, ಹೌದು ದೀರ್ಘಾಯುಷ್ಯದ ರಕ್ಷಣೆ, ನಿತ್ಯ ಜೀವಿತದ ರಕ್ಷಣೆ, ಹೌದು ಸ್ವಾಮಿ ನಡತೆಯನ್ನು ಕ್ರಮಪಡಿಸಿಕೊಳ್ಳಲಿಕ್ಕೆ ಸಿದ್ಧರಾಗುವಂಥ ಎಲ್ಲರಿಗೆ ಹೌದು ಅತೀ ಶ್ರೇಷ್ಠವಾದ ರಕ್ಷಣೆ ಅನುಭವ ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನನ್ನು ರಕ್ಷಕನಾಗಿ ಹೃದಯದಲ್ಲಿ ನಂಬಿ ತಂದೆಯಾದ ದೇವರು ಹೌದು ಯೇಸು ಸ್ವಾಮಿ ನಿನ್ನನ್ನು 3ನೇ ದಿನ ಎಬ್ಬಿಸಿದ್ದಾರೆ, ಮರಣದಿಂದ ಎಬ್ಬಿಸಿದ್ದಾರೆ ಎಂಬುದಾಗಿ ನಂಬುವಂಥ ಎಲ್ಲರಿಗೆ ಹೌದು ಯೇಸುವಿನ ನೀನು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಿ ಎಂಬುದಾಗಿ ನಂಬುವ ಪ್ರತಿಯೊಬ್ಬೊಬ್ಬರಿಗೆ ಹೌದು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುವವರಿಗೆ ಕೊಡುವಂಥ ರಕ್ಷಣೆಯನ್ನು ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಹೌದು ಕರ್ತನೆ, ರಕ್ಷಣೆ ಹೊಂದದೇ ಇರುವಂಥ ಎಲ್ಲರಿಗೆ ಈ ದಿನದಲ್ಲಿ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ರಕ್ಷಣೆ ಹೊಂದಿದವರು ಸ್ವಾಮಿ ಯಾವ ಹಿಂಸೆ ಉಪದ್ರವ ಶೋಧನೆ ಬಂದರೂ ಕೂಡ ಅದನ್ನೆಲ್ಲ ಸಹಿಸಿ ಕಡೆಯವರೆಗೆ ತಾಳಿಕೊಂಡು ಕ್ರಿಸ್ತನ 2ನೇ ಬರೋಣದಲ್ಲಿ ಹೌದು ಸ್ವಾಮಿ ಎತ್ತಿ
ಎತ್ತಿಕೊಳ್ಳಲ್ಪಡುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ಈ ಪಾಪದಿಂದ ನನಗೆ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಯಾರಾದರೂ ನೆನೆಸಿಕೊಂಡು ಹೌದು ಕರ್ತನೇ ದೇವ ನಿನ್ನ ಬೇಡಿಕೊಳ್ತಾ ಇರುವುದಾದರೆ ಅವರಿಗೆ ಆ ಪಾಪದ ಚಟಗಳಿಂದ ಬಿಡುಗಡೆ ಕೊಟ್ಟು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಸ್ವಾಮಿ. ಮಾತ್ರವಲ್ಲ ಕರ್ತನೆ, ಯಾವ ರೋಗಗಳ ಹೋರಾಟದಲ್ಲಿ ಇರುವುದಾದರೆ, ಸಾಲಗಳಲ್ಲಿ ಸಿಕ್ಕಿಕೊಂಡಿರುವುದಾದರೆ ಅವರಿಗೆ ಬಿಡುಗಡೆ ಕೊಡು. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್, ಆಮೇನ್.